ನೆನ್ನೆ ಅಲ್ಲಿ ಪಹಲ್ಗಾಮಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆದ್ಮೇಲೆ ಸಖತ್ ಬೇಜಾರಾಯ್ತು. ಅಂದ್ರೆ ಏನ್ ಪಾಪ ಏನ್ ಮಾಡಿದ್ರು ಅಲ್ಲಿ ಹೋಗಿದ್ ಜನ ಎಲ್ಲ. ಅಂದ್ರೆ ಹುಟ್ಟುಹಬ್ಬನ ಆಚರಿಸೋದು ಬೇಡ ಅನ್ಕೊಂಡೆ, ಬಟ್ ಸುಮಾರು ಜನ ಊರುಗಳಿಂದ ಎಲ್ಲ ಫ್ಯಾನ್ಸ್ ಬಂದಿದ್ರು. ಅಟ್ಲೀಸ್ಟ್ ಅವ್ರಂತ ವಿಶ್ ಮಾಡಿ ಅವ್ರನ್ನೆಲ್ಲ ನೋಡೋಣ ಅಂತ ಅಷ್ಟೇ ಮಾಡಿದೆ. ಅದಕ್ಕೆ ಕೇಕ್ ಏನು ಸೆಲೆಬ್ರೇಷನ್ ಏನು ಬೇಡ ಅಂತ ಹೇಳಿದ್ರು ಆದಷ್ಟು. ಬಟ್ ಪಾಪ ಊರಿಂದ ಎಲ್ಲ ಬಂದಿದ್ದಾರೆ, ಅವ್ರನ್ನೆಲ್ಲ ಒಂದ್ ಮೀಟ್ ಮಾಡ್ಬೇಕು ಅಂತ ಒಂದ್ ಸಂತೋಷ ಅಷ್ಟೇ. ಈ ತರ ಅಟ್ಯಾಕ್ಗಳ ಬಗ್ಗೆ ಇಲ್ಲ, ಅದು ನಡೀತಾನೆ ಇದೆ. ಅಫ್ಕೋರ್ಸ್ ಇದಕ್ಕೆ ಸೀರಿಯಸ್ ಆಕ್ಷನ್ ತಗೊಳ್ಲೇಬೇಕು. ಅಂಡ್ ಯಾವ ಕಾರಣ ಆಗಿದೆ ಅವ್ರಿಗೆ ಡೆಫಿನೆಟ್ಲಿ ದೇವರು ಒಂದ್ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಖಂಡಿತ. ಒಂದು ಧರ್ಮವನ್ನ ಟಾರ್ಗೆಟ್ ಮಾಡೋದು ಎಷ್ಟು ಸರಿ ಅಂದ್ರೆ ಧರ್ಮನ ಕೇಳ್ಬಿಟ್ಟು ಹಿಂದೂಗಳ ಮೇಲೆ ಈ ತರ ನರಮೇಧಗಳು ಆಗ್ತಾನೆ ಇದೆ. ಇಲ್ಲ, ಸಖತ್ ಬೇಜಾರಾಯ್ತು. ಆಮೇಲೆ ಸುಮಾರು ಕಡೆಯಿಂದ ಜನ ಅಲ್ಲಿ ಹೋಗಿರ್ತಾರೆ. ಏನ್ ಒಂದ್ ಟೂರಿಸ್ಟ್ ಆಗ್ಲಿ ಒಂದ್ ವೆಕೇಶನ್ ಆಗ್ಲಿ ಹೋದಾಗ ಪಾಪ ಅವರು ಖುಷಿಯಾಗಿರೋಣ ಅಂತ ಹೋದಾಗ ಅಲ್ಲಿ ಇಂಥ ಘಟನೆ ಆದಾಗ ನಿಜವಾಗ್ಲೂ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಕರ್ನಾಟಕದಿಂದ ಕೆಲವರು ಇದ್ದಾರೆ, ಸುಮಾರು ಬೇರೆ ಬೇರೆ ರಾಷ್ಟ್ರ ಎಲ್ಲರೂ. ಅಂದ್ರೆ ಎಸ್ಪೆಷಲಿ ಕಾಶ್ಮೀರ್ ಅನ್ನೋದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್. ಎಲ್ಲರೂ ಖುಷಿ ಪಟ್ಟಿ ಅಂತ ವಾತಾವರಣ ನೋಡಕ್ ಹೋದಾಗ ಅಲ್ಲಿ ಇಂಥ ಘಟನೆ ಆದಾಗ ತುಂಬಾ ಬೇಜಾರಾಗತ್ತೆ ನಿಜವಾಗ್ಲೂ. ನೀವು ಲಡಾಖಲ್ಲಿ ಶೂಟ್ ಮಾಡಿದ್ರಿ ಅಲ್ಲಿ ಹೌದು. ಹೇಗಿತ್ತು ಸರ್? ಅಂದ್ರೆ ಸೆಕ್ಯೂರಿಟಿ ಎಲ್ಲ ಇತ್ತ ಇಲ್ಲ, ನಾವ್ ಹೋಗಿದ್ ಟೈಮಲ್ಲಿ ಚೆನ್ನಾಗಿ ಸೆಕ್ಯೂರಿಟಿ ಅಂದ್ರೆ ಆ ಟೈಮಲ್ಲಿ ಏನ್ ಅಷ್ಟು ನಡೀತಿರ್ಲಿಲ್ಲ. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಆಲ್ವೇಸ್ ಕಾಶ್ಮೀರಲ್ಲಿ ನೀವ್ ಎಲ್ಲೇ ಹೋದ್ರು ಅಲ್ಲಿ ಫೌಜ್ ಅವ್ರು ಇದ್ದೇ ಇರ್ತಾರೆ, ಪೊಲೀಸ್ ಅವ್ರು ಇದ್ದೇ ಇರ್ತಾರೆ. ಅಂಡ್ ಏನಂದ್ರೆ ನಿಜ ನನ್ ಏನ್ ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ. ಸಖತ್ ಬೇಜಾರಾಯ್ತು ಅಷ್ಟೇ ನೆನ್ನೆ ಆ ವಿಷಯ ನೋಡಿ. ಅಂಡ್ ಪಾಪ ಕೂತಿದ್ದವ್ರನ್ನ ಓಡಾಡ್ತಿರೋರ್ನ ಆತರ ಎಲ್ಲ ಸಖತ್ ಬೇಜಾರಾಯ್ತು.